ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದು ಟಿಇಟಿ ಹೊಸ ಪಠ್ಯಕ್ರಮದಂತೆ ಇರುವಂತಹ ಪೇಪರ್ 1 ಗೆ ಸಂಬಂಧಪಟ್ಟಂತೆ ಏನೇನೆಲ್ಲ ಅಪ್ಲೈಡ್ ಕ್ವೆಶನ್ಸ್ ಇರುತ್ತೆ, ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಇಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಈಗ ಆಲ್ರೆಡಿ ಒಂದು ವಿಡಿಯೋ ಮುಗ್ದಿದೆ, ಹೌದಲ್ವಾ? ಈಗ ಇದು 2ನೇ ವಿಡಿಯೋ ಆಗಿರುತ್ತೆ 8ನೇ ತರಗತಿಗೆ ಸಂಬಂಧಪಟ್ಟಂತೆ. ಮೊದಲನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. 2ನೇ ಭಾಗದಲ್ಲಿ ಇದು ವಾಯು ಮಾಲಿನ್ಯ ಮತ್ತು ಜಲ ಮಾಲಿನ್ಯದ ಪರಿಣಾಮಗಳನ್ನ ತಿಳಿದು ಅವುಗಳನ್ನ ತಡೆಗಟ್ಟುವ ಕ್ರಮಗಳನ್ನ ಮಕ್ಕಳು ವಿವರಿಸ್ತಾರೆ ಅನ್ನೋದ್ರ ಬಗ್ಗೆ ಆಗಿದೆ. ಓಕೆ, ಸೊ ಮೊದಲನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ಅನಿಲವು ವಾತಾವರಣದ ಮಾಲಿನ್ಯಕಾರಕ ಅಲ್ಲ? ನೋಡಿ, ಯಾವುದು ಇದರಲ್ಲಿ ವಾತಾವರಣದಲ್ಲಿ ಮಾಲಿನ್ಯವನ್ನ ಉಂಟು ಮಾಡಲ್ಲ? ಓಝೋನ್ ಇದೆ, ಓಕೆ, ಸಲ್ಫರ್ ಡೈಆಕ್ಸೈಡ್ ಇದೆ, ನೈಟ್ರೋಜನ್ ಡೈಆಕ್ಸೈಡ್ ಇದೆ, ಜೊತೆಗೆ ಆಕ್ಸಿಜನ್ ಕೂಡ ಇದೆ, ಹೌದಲ್ವಾ? ನೋಡಿ, ಆಕ್ಸಿಜನ್ ಇದೆ, ಇಲ್ಲಿ O2 ಇದೆ, O2 ಇದೆ, O3 ಇದೆ, SO2 ಇದೆ, NO2 ಇದೆ. ಇದರಲ್ಲಿ ವಾತಾವರಣದಲ್ಲಿ ಮಾಲಿನ್ಯವನ್ನ ಉಂಟು ಮಾಡದೇ ಇರುವಂತಹ ಅನಿಲ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ O2, ಆಕ್ಸಿಜನ್. ಓಕೆ, ಕೆಳಗಿನವುಗಳಲ್ಲಿ ಯಾವುದು ವಾಯು ಮಾಲಿನ್ಯವನ್ನ ಉಂಟು ಮಾಡೋದಿಲ್ಲ? ಓಕೆ, ಯಾವುದು ವಾಯು ಮಾಲಿನ್ಯವನ್ನ ಉಂಟು ಮಾಡೋದಿಲ್ಲ? ಅರಣ್ಯ ಮೀಸಲು ಹೆಚ್ಚಿಸುವುದು, ಜಮೀನಿನಲ್ಲಿ ಕೀಟನಾಶಕಗಳನ್ನ ಬಳಸುವುದು, ವಸತಿ ಎಸ್ಟೇಟ್ ಅನ್ನ ಅಭಿವೃದ್ಧಿಪಡಿಸುವುದು, ಸುಣ್ಣದ ಕಲ್ಲು ಗಣಿಗಾರಿಕೆ ಅಂತ ಇದೆ. ನೋಡಿ, ಅರಣ್ಯ ಮೀಸಲು ಹೆಚ್ಚಿಸುವುದು ಏನಿದೆಯಲ್ಲ, ಇದು ಮಾಲಿನ್ಯವನ್ನ ಉಂಟು ಮಾಡೋದಿಲ್ಲ. ಅದು ಬಿಟ್ಟು ಇನ್ನು 3 ಆಪ್ಷನ್ಸ್ ಏನಿದೆ ಅಂದ್ರೆ, ಜಮೀನಿನಲ್ಲಿ ಕೀಟನಾಶಕಗಳನ್ನ ಬಳಸೋದ್ರಿಂದ ಮಾಲಿನ್ಯ ಉಂಟಾಗುತ್ತೆ, ವಸತಿ ಎಸ್ಟೇಟ್ ಅನ್ನ ಅಭಿವೃದ್ಧಿ ಪಡಿಸೋದ್ರಿಂದ ಕೂಡ ವಾಯು ಮಾಲಿನ್ಯ ಉಂಟಾಗುತ್ತೆ, ಜೊತೆಗೆ ಸುಣ್ಣದ ಕಲ್ಲು ಗಣಿಗಾರಿಕೆ ನಡೆಸೋದ್ರಿಂದ ಕೂಡ ಉಂಟಾಗುತ್ತೆ. ಸೊ ಸರಿಯಾದಂತ ಉತ್ತರ ಅರಣ್ಯ ಮೀಸಲು ಹೆಚ್ಚಿಸೋದ್ರಿಂದ ಯಾವುದೇ ವಾಯು ಮಾಲಿನ್ಯ ಉಂಟು ಆಗೋದಿಲ್ಲ. ಓಕೆ, ಮುಂದಿನ ಪ್ರಶ್ನೆ, 3ನೇ ಪ್ರಶ್ನೆ, ಹಸಿರು ಮನೆ ಪರಿಣಾಮಕ್ಕೆ ಸಂಬಂಧಿಸಿದ ಅನಿಲವನ್ನ ಗುರುತಿಸಿ. ಹಸಿರು ಮನೆ ಪರಿಣಾಮ, ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಏನ್ ಕರಿತೀವಿ, ಅದಕ್ಕೆ ಸಂಬಂಧಿಸಿದಂತೆ ಅನಿಲವನ್ನ ಗುರುತಿಸಿ. ಇಂಗಾಲದ ಡೈಆಕ್ಸೈಡ್, ಆಕ್ಸಿಜನ್, ಸಾರಜನಕ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಅಂತ ಇದೆ. ಉತ್ತರ ಯಾವುದು? ದಟ್ ಈಸ್ ಇಂಗಾಲದ ಡೈಆಕ್ಸೈಡ್. ಓಕೆ, ಇಂಗಾಲದ ಡೈಆಕ್ಸೈಡ್ ಏನಿದೆ ಇದು ಮುಖ್ಯವಾಗಿ ಹಸಿರು ಮನೆ ಪರಿಣಾಮಕ್ಕೆ ಸಂಬಂಧಿಸಿದಂತ ಅನಿಲ. ಓಕೆ, 4ನೇ ಪ್ರಶ್ನೆ, ಶಾಖವು ಭೂಮಿಯ ಮೇಲ್ಮೈಯಿಂದ ಪ್ರತಿಫಲಿಸುತ್ತದೆ ಮತ್ತು ವಾತಾವರಣದಲ್ಲಿ ಇದು ಸಿಕ್ಕು ಬಿದ್ದಿದೆ. ಯಾವ ವಿದ್ಯಮಾನವನ್ನ ಇಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಕೇಳಿದ್ದಾರೆ. ಶಾಖವು ಭೂಮಿಯ ಮೇಲ್ಮೈಯಿಂದ ಪ್ರತಿಫಲಿಸುತ್ತದೆ ಮತ್ತು ವಾತಾವರಣದಲ್ಲಿ ಸಿಕ್ಕಿ ಬಿದ್ದಿದೆ ಅನ್ನುವಂಥದ್ದು ಯಾವ ವಿದ್ಯಮಾನವನ್ನ ಇದು ಉಲ್ಲೇಖಿಸಲಾಗಿದೆ ಅಂತ ಕೇಳಿದ್ದಾರೆ. ಜಾಗತಿಕ ತಾಪಮಾನ, ಓಝೋನ್, ಹಸಿರು ಮನೆ ಪರಿಣಾಮ ಮತ್ತೆ ಉಷ್ಣ ಮಾಲಿನ್ಯ ಅಂತ ಇದೆ. ಓಕೆ, ಸರಿಯಾದಂತ ಉತ್ತರ ಏನು? ನೋಡಿ, ಭೂಮಿಯ ಶಾಖ ಮೇಲ್ಮೈಯಿಂದ ಪ್ರತಿಫಲಿಸ್ತಾ ಇದೆ, ವಾತಾವರಣದಲ್ಲಿ ಸಿಕ್ಕು ಬಿದ್ದಿದೆ ಅಂತ ಅಂದ್ರೆ ಅದಕ್ಕೆ ಸರಿಯಾದಂತ ಉತ್ತರ ಓಝೋನ್ ಆಗಿರತ್ತೆ. ಯಾವುದು? ಓಝೋನ್. ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ, ತಾಜ್ ಮಹಲ್ ಮೇಲೆ ಕೆಳಗಿನವುಗಳಲ್ಲಿ ಯಾವುದು ಪರಿಣಾಮ ಬೀರುತ್ತೆ? ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಯಾವುದು ಅಲ್ಲ ಅಂತ ಇದೆ. ಶಬ್ದ ಮಾಲಿನ್ಯ ಆಗ್ಲಿ, ವಾಯು ಮಾಲಿನ್ಯ ಆಗ್ಲಿ, ಜಲ ಮಾಲಿನ್ಯ ಆಗ್ಲಿ, ಯಾವುದು ಇದ್ರೊಳಗಡೆ ಪರಿಣಾಮ ಬೀರುತ್ತೆ ತಾಜ್ ಮಹಲ್ಗೆ? ಓಕೆ, ಯಾವುದು ಅಂತ ಹೇಳಿದ್ರೆ ವಾಯು ಮಾಲಿನ್ಯ. ಇದು ವೆರಿ ಇಂಪಾರ್ಟೆಂಟ್. ಟೆಕ್ಸ್ಟ್ ಬುಕ್ ಏನಿದೆಯಲ್ಲ 8ನೇ ತರಗತಿಗೆ ಸಂಬಂಧಪಟ್ಟಂತೆ ಅದನ್ನ ನೀವು ಓದಿ ಒಂದ್ಸಲ, ಯಾಕೆ ಅನ್ನುವಂಥದ್ದು ನಿಮಗಲ್ಲಿ ಗೊತ್ತಾಗುತ್ತೆ. ಓಕೆ, ತಾಜ್ ಮಹಲ್ ಮೇಲೆ ಕೆಳಗಿನವುಗಳಲ್ಲಿ ಯಾವುದು ಪರಿಣಾಮ ಬೀರುತ್ತದೆ ಅಂದ್ರೆ ವಾಯು ಮಾಲಿನ್ಯ ಏನಿದೆಯಲ್ಲ ಇದು ಪರಿಣಾಮ ಬೀರ್ತಾ ಇದೆ ಕೂಡ. ಓಕೆ, ವಾತಾವರಣದಲ್ಲಿ ಸಾರಜನಕದ ಶೇಕಡಾವಾರು ಎಷ್ಟು? ಓಕೆ, ವಾತಾವರಣದಲ್ಲಿ ಸಾರಜನಕ ಎಷ್ಟು ಪ್ರಮಾಣದಲ್ಲಿ ಇದೆ? ದಟ್ ಇಸ್ ನೈಟ್ರೋಜನ್ 78% ಅಷ್ಟು ಇದೆ. 100% ಅಲ್ಲಿ ವಾತಾವರಣದಲ್ಲಿ 100% ಅಲ್ಲಿ 78% ಇರೋದು ನೈಟ್ರೋಜನ್. ಓಕೆ, 7ನೇ ಪ್ರಶ್ನೆ, ಅನು ಏನಿದ್ದಾಳೆ ವಾಯು ಮಾಲಿನ್ಯವನ್ನ ನಿಯಂತ್ರಿಸೋದಕ್ಕೆ ಕೊಡುಗೆ ನೀಡಬೇಕು ಅಂತ ಅನ್ಕೊಂಡಿದ್ದಾಳೆ. ಹಾಗಾದ್ರೆ ಅವಳು ಶಾಲೆಗೆ ಹೋಗೋದಕ್ಕೆ ಈ ಕೆಳಗಿನ ಯಾವ ವಾಹನವನ್ನ ಬಳಸಿದ್ರೆ ಆಕೆ ಸೂಕ್ತ? ಕಾರು, ಆಟೋ ರಿಕ್ಷಾ, ಶಾಲಾ ಬಸ್ ಮತ್ತೆ ಸ್ಕೂಟರ್ ಅಂತ ಇದೆ. ಯಾವುದು ಇದ್ರೊಳಗಡೆ ಬಳಸಿದ್ರೆ ಸೂಕ್ತ ಅಂದ್ರೆ ಶಾಲಾ ಬಸ್ ಅನ್ನ ಬಳಸಿದ್ರೆ ಅದು ಸೂಕ್ತ. ಓಕೆ, 8ನೇ ಪ್ರಶ್ನೆ, CNG ಒಂದು ಡ್ಯಾಶ್ ಇಂಧನವಾಗಿದೆ. CNG ಇದು ಎಂಥ ಇಂಧನ? ಕಲುಷಿತ ಇಂಧನ, ಶುದ್ಧ ಇಂಧನ, ಹಾನಿಕಾರಕ ಇಂಧನ, ಯಾವುದು ಅಲ್ಲ ಅಂತ ಇದೆ. CNG ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಏನ್ ಕರಿತೀವಿ, ಇದು ಶುದ್ಧ ಇಂಧನ ಆಗಿದೆ.
9ನೇ ಪ್ರಶ್ನೆ, ಕ್ಲೋರೋಫ್ಲೂರೋಕಾರ್ಬನ್ಗಳನ್ನು ಯಾವುದರಲ್ಲಿ ಬಳಸ್ತಾರೆ? ನೋಡಿ, ರೆಫ್ರಿಜಿರೇಟರ್ಗಳು, ಏರ್ ಕಂಡೀಷನರ್ಗಳು, ಮತ್ತೆ ಸುಗಂಧ ದ್ರವ್ಯಗಳು, ಜೊತೆಗೆ ಎಲ್ಲ ಅಂತ ಇದೆ. ಓಕೆ, ನೋಡಿ ಕ್ಲೋರೋಫ್ಲೂರೋಕಾರ್ಬನ್. ಓಕೆ, ಕ್ಲೋರೋಫ್ಲೂರೋಕಾರ್ಬನ್ ಏನಿದೆಯಲ್ಲ, ಇದನ್ನ ಎಲ್ಲದರಲ್ಲೂ ಬಳಸ್ತಾರೆ. ಅಂದ್ರೆ ಏನು, ರೆಫ್ರಿಜಿರೇಟರ್ಗಳಲ್ಲೂ ಕೂಡ CFC ಅನ್ನ ಬಳಸ್ತಾರೆ, ಏರ್ ಕಂಡೀಷನರ್ಸ್ ಅಲ್ಲೂ ಬಳಸ್ತಾರೆ, ಸುಗಂಧ ದ್ರವ್ಯ ಮೀನ್ಸ್ ಪರ್ಫ್ಯೂಮ್ಸ್ ಅಲ್ಲೂ ಕೂಡ ಬಳಸ್ತಾರೆ. ಓಕೆ, ಇನ್ನು 10ನೇ ಪ್ರಶ್ನೆ, ಗಂಗೋತ್ರಿ ಹಿಮನದಿ ಕರಗೋದಕ್ಕೆ ಕಾರಣ ಏನು? ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಜಾಗತಿಕ ಪರಿಣಾಮ, ಮತ್ತೆ ಮರುಬಳಕೆ ಅಂತ ಇದೆ. ಯಾವುದು ಇದಕ್ಕೆ ಕಾರಣ? ನೋಡಿ, ಜಾಗತಿಕ ಪರಿಣಾಮ ಏನಿದೆ, ಇದರಿಂದ ಗಂಗೋತ್ರಿ ಹಿಮನದಿ ಕರಗ್ತಾ ಇದೆ. ಕೆಲವೊಂದ್ಸತಿ ಏನನ್ಸುತ್ತೆ, ಜಲ ಮಾಲಿನ್ಯ, ಶಬ್ದ ಮಾಲಿನ್ಯ, ಮರುಬಳಕೆ ಇವೆಲ್ಲ ಇದೆ. ಆದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಏನು? ಜಾಗತಿಕ ಪರಿಣಾಮದಿಂದ ಗಂಗೋತ್ರಿ ಹಿಮನದಿ ಏನಿದೆಯಲ್ಲ, ಇದು ಕರಗೋದಕ್ಕೆ ಕಾರಣ ಆಗಿದೆ. ಇನ್ನು 11ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ನೀರಿನ ಸಂರಕ್ಷಣೆಯ ಮಾರ್ಗ ಅಲ್ಲ? ಬದಲಿಗೆ ಮರುಬಳಕೆ, ಕಡಿಮೆ ಮಾಡಿ ಮರುಚಕ್ರೀಕರಣ. ಯಾವುದು ನೀರಿನ ಸಂರಕ್ಷಣೆಯ ಮಾರ್ಗ ಅಲ್ಲ? ಮರುಬಳಕೆ ಮಾಡೋದು ಸಂರಕ್ಷಣೆ, ಕಡಿಮೆ ಮಾಡೋದು ಸಂರಕ್ಷಣೆ, ಮರುಚಕ್ರೀಕರಣ ಕೂಡ ಸಂರಕ್ಷಣೆ, ಹೌದಲ್ವಾ? ಆದ್ರೆ ಬದಲಿಗೆ ಅನ್ನುವಂಥದ್ದು ಏನಿದೆಯಲ್ಲ, ಇದು ಸಂರಕ್ಷಣೆ ಅಲ್ಲ. 12ನೇ ಪ್ರಶ್ನೆ, ಕುಡಿಯಲು ಯೋಗ್ಯವಿರುವಂತಹ ನೀರನ್ನ ಏನಂತ ಕರೀತಾರೆ? ಅಶುದ್ಧ ನೀರು, ಶುದ್ಧ ನೀರು, ಕುಡಿಯುವ ನೀರು, ಸುರಕ್ಷಿತ ನೀರು ಅಂತ ಕರೀತಾರೆ, ಹೌದಲ್ವಾ? ನೋಡಿ, ಕುಡಿಯೋದಕ್ಕೆ ಯೋಗ್ಯ ಇರುವಂತಹ ನೀರನ್ನ ಕುಡಿಯುವ ನೀರು ಅಂತಾನೆ ಕರೀತಾರೆ. ಓಕೆ, ಬದಲಿಗೆ ಸುರಕ್ಷಿತ ನೀರು, ಶುದ್ಧ ನೀರು ಅಂತ ಕರೆಯಲ್ಲ. ಇಂತಹ ಪ್ರಶ್ನೆಗಳನ್ನೇ ಕನ್ಫ್ಯೂಸ್ ಮಾಡ್ಲಿಕ್ಕೆ ಕೊಡ್ತಾರೆ. ಓಕೆ, ಎಸ್, ಮುಂದುವರಿತಾ 13ನೇ ಪ್ರಶ್ನೆ ನೋಡೋಣ. ಪ್ರತಿ ವರ್ಷ ಜುಲೈ ತಿಂಗಳಿನಲ್ಲಿ ಲಕ್ಷಗಟ್ಟಲೆ ಗಿಡಗಳನ್ನ ನೆಡುವ ಸಂದರ್ಭವನ್ನ ಏನಂತ ಕರೀತಾರೆ? ಅರಣ್ಯ ಸಂರಕ್ಷಣಾ ದಿನ, ತೋಟದ ದಿನಗಳು, ವನ ಮಹೋತ್ಸವ, ವನ್ಯಜೀವಿ ಸಪ್ತಾಹ ಅಂತ ಇದೆ. ಸರಿಯಾದಂತ ಉತ್ತರ ಏನು? ವನ ಮಹೋತ್ಸವ. 14ನೇ ಪ್ರಶ್ನೆ, ಗಾಳಿಯಲ್ಲಿ ಹರಡಿರುವ ಘನ ಅಥವಾ ದ್ರವ ಕಣಗಳು ಆಕ್ಸೈಡ್ಗಳು, ಆಮ್ಲಗಳು, ಹೈಡ್ರೋಕಾರ್ಬನ್ಗಳು, ಏರೋಸೋಲ್ಗಳು ಅಂತ ಇದೆ. ಸರಿಯಾದಂತ ಉತ್ತರ ಏನು? ನೋಡಿ, ಗಾಳಿಯಲ್ಲಿ ಹರಡಿರುವಂತಹ ಘನ ಅಥವಾ ದ್ರವ ವಸ್ತುಗಳು ಅಂದ್ರೆ ಸಾಲಿಡ್ ಅಥವಾ ಲಿಕ್ವಿಡ್ ಪಾರ್ಟಿಕಲ್ಸ್ ಏನಿದೆ, ಅದನ್ನ ನಾವು ಏರೋಸೋಲ್ಸ್ ಅಂತ ಹೇಳಿ ಕರಿತೀವಿ, ಏರೋಸಾಲ್ ಅಂತ ಕೂಡ ಕರಿತಾರೆ. ಓಕೆ, ಏರೋಸಾಲ್ ಅಂತ ಹೇಳಿ ಕರೀತಾರೆ. ಸೂಕ್ತ ಪದಗಳನ್ನು ಉಪಯೋಗಿಸಿ ಬಿಟ್ಟ ಸ್ಥಳಗಳನ್ನ ತುಂಬಿರಿ. ಪರಿಸರದಲ್ಲಿ ನಮಗೆ ದೊರೆಯುವ ಬಳಸಲು ಯೋಗ್ಯವಾದ ನೀರಿನ ಪ್ರಮಾಣ ಎಷ್ಟು? ಓಕೆ, ಪರಿಸರದಲ್ಲಿ ನಮಗೆ ದೊರೆಯುವ ಬಳಸಲು ಯೋಗ್ಯವಾದಂತ ನೀರಿನ ಪ್ರಮಾಣ ಎಷ್ಟು? ನೀವು ಮತ್ತೆ ಕನ್ಫ್ಯೂಷನ್ ಆಗ್ಬಾರ್ದು. ಇದ್ರ ಹಿಂದೆ ಒಂದು ವಿಡಿಯೋನಲ್ಲಿ ನಾವು 0.006 ಅಷ್ಟು ಅಂತ ಇದೆ. ಅದು ಯಾವ್ದು, ಎಷ್ಟು ಅಂದ್ರೆ ಯಾವ ನೀರು ಅಂದ್ರೆ ಯಾವ್ದಕ್ಕೆ ಯೋಗ್ಯ ಅನ್ನುವಂಥದ್ದಲ್ಲಿದೆ. ಓಕೆ, ಈಗ ಆಲ್ರೆಡಿ ಯಾರೆಲ್ಲ ನೋಡಿರ್ತೀರೋ ಗೊತ್ತಿರುತ್ತೆ. ಇದರಲ್ಲಿ ನೋಡಿ, ಪರಿಸರದಲ್ಲಿ ದೊರೆಯುವ ಬಳಸಲು ಯೋಗ್ಯವಾದ ನೀರಿನ ಪ್ರಮಾಣ ಕೇಳಿದರೆ, ಇಲ್ಲಿ ಬಳಸೋದಕ್ಕೆ ಯೋಗ್ಯವಾದಂತ ನೀರಿನ ಪ್ರಮಾಣ ಎಷ್ಟು ಅಂತ ಹೇಳಿದ್ರೆ ದಟ್ ಈಸ್ 0.3% ಅಷ್ಟು. ಓಕೆ, ಹೊಗೆ ಮತ್ತು ಮಂಜಿನ ಬೆಸ ಸಂಯೋಜನೆಯನ್ನ ಡ್ಯಾಶ್ ಅಂತ ಕರೀತಾರೆ. ಹೊಗೆ ಮತ್ತು ಮಂಜಿನ ಬೆಸ, ಅದನ್ನೇನಂತ ಕರೀತಾರೆ? ಸ್ಮಾಗ್ ಅಂತ ಹೇಳಿ ಕರೀತಾರೆ. ಸ್ಮಾಗ್ ಅಂತ ಹೇಳಿ ಕರೀತಾರೆ. ಮೂರನೇ ಪ್ರಶ್ನೆ, ಕಾಲರ ಏನಿದೆ ಅದು ಒಂದು ಡ್ಯಾಶ್ ನಿಂದ ಹರಡುವ ರೋಗ. ಕಾಲರ ಯಾವಾಗ್ಲೂ ಕಲುಷಿತ ನೀರಿನಿಂದ ಹರಡುವಂತ ರೋಗ, ಸೊ ದಟ್ ನೀರಿನಿಂದ ಹರಡುವಂತ ರೋಗ. ಇಂಧನಗಳ ಅಪೂರ್ಣ ದಹನದಿಂದ ಉತ್ಪತ್ತಿಯಾಗುವಂತಹ ಅನಿಲ ಯಾವುದು? ಇಫ್ ಸಪೋಸ್ ಇಂಧನಗಳು ಯಾವುದೇ ಒಂದು ಫ್ಯೂಯಲ್ಸ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಕೆರೋಸಿನ್, ಇವನ್ನೆಲ್ಲ ನಾವು ಇಂಧನಗಳು ಅಂತ ಹೇಳಿ ಕರಿತೀವಿ, ಹೌದಲ್ವಾ? ಅವುಗಳು ಅಪೂರ್ಣ ದಹನ ಅಂದ್ರೆ ಸ್ಫೂರ್ತಿಯಾಗಿ ಅವು ದಹನ ಹೊಂದದೇ ಇದ್ದಾಗ, ಅಪೂರ್ಣ ದಹನ ಹೊಂದಿದಾಗ, ಅರ್ಧಂಬರ್ಧ ದಹನ ಆದಾಗ, ಸುಟ್ಟೋದಾಗ ನೋಡಿ ಉತ್ಪತ್ತಿ ಆಗುವಂತಹ ಅನಿಲ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಕಾರ್ಬನ್ ಮಾನಾಕ್ಸೈಡ್. ಓಕೆ, ಯಾವುದು? ಕಾರ್ಬನ್ ಮಾನಾಕ್ಸೈಡ್ ಬಿಡುಗಡೆ ಆಗುತ್ತೆ. ಕಾರ್ಬನ್ ಮಾನಾಕ್ಸೈಡ್ ಯಾವಾಗ ಬಿಡುಗಡೆ ಆಗೋದು? ಇಂಧನಗಳ ಅಪೂರ್ಣ ದಹನದಿಂದ. ಹೆಚ್ಚುತ್ತಿರುವಂತಹ ಡ್ಯಾಶ್ ಅನಿಲಗಳ ಮಟ್ಟವು ಜಾಗತಿಕ ತಾಪಮಾನಕ್ಕೆ ಕಾರಣವಾಗುತ್ತೆ. ನೋಡಿ, ಹೆಚ್ಚುತ್ತಿರುವಂತಹ ಎಂತ ಅನಿಲಗಳು? ಹಸಿರು ಮನೆ ಅನಿಲಗಳು, ಹೌದಲ್ವಾ? ಗ್ರೀನ್ ಹೌಸ್ ಗ್ಯಾಸಸ್ ಹೆಚ್ಚುತ್ತಾ ಇರೋದ್ರ ಕಾರಣ ತಾಪಮಾನ, ಜಾಗತಿಕ ತಾಪಮಾನಕ್ಕೆ ಅದು ಕಾರಣ ಆಗ್ತಾ ಇದೆ.
ಡ್ಯಾಶ್ ಸ್ಮಾರಕಗಳ ಅಮೃತ ಶಿಲೆಯನ್ನ ನಾಶಪಡಿಸುತ್ತದೆ. ಯಾವುದು? ನೋಡಿ, ಆಮ್ಲ ಮಳೆ, ಆಸಿಡ್ ರೈನ್ ಅಂತ ಹೇಳ್ತೀವಿ. ಓಕೆ, ಆಸಿಡ್ ರೈನ್ ಏನಿದೆ ಇದು ಸ್ಮಾರಕಗಳ ಅಮೃತ ಶಿಲೆಯನ್ನು ಕೂಡ ಇದು ನಾಶಪಡಿಸ್ತಾ ಇದೆ, ಮತ್ತೆ ನಾಶಪಡಿಸುತ್ತದೆ ಕೂಡ. ವಾಯುಮಂಡಲದ ಹೆಚ್ಚಿನ ಗಾಳಿಯು ವಾತಾವರಣದ ಡ್ಯಾಶ್ ಪದರದಲ್ಲಿ ಒಳಗೊಂಡಿರುತ್ತದೆ. ಯಾವುದು? ದಟ್ ಈಸ್ ಟ್ರೋಪೋಸ್ಪಿಯರ್. ಓಕೆ, ಟ್ರೋಪೋಸ್ಪಿಯರ್ ಪದರದಲ್ಲಿ ಒಳಗೊಂಡಿರುತ್ತೆ. ವಾಯುಮಂಡಲದ ಹೆಚ್ಚಿನ ಗಾಳಿ, ವಾಯುಮಂಡಲದಲ್ಲಿರುವಂತಹ ಹೆಚ್ಚಿನ ಗಾಳಿ ಯಾವಾಗಲೂ ಟ್ರೋಪೋಸ್ಪಿಯರ್ ಪದರದಲ್ಲಿ ಇರುತ್ತೆ. ನೀರಿನ, ಮಣ್ಣಿನ ಮತ್ತು ಗಾಳಿಯನ್ನ ಕಲುಷಿತಗೊಳಿಸುವಂತಹ ಕಾರಕವನ್ನ ಡ್ಯಾಶ್ ಅಂತ ಕರೀತಾರೆ. ಏನಂತ ಕರೀತಾರೆ? ಮಾಲಿನ್ಯಕಾರಕ ಅಂತ ಹೇಳಿ ಕರೀತಾರೆ. ಏನಂತ? ಮಾಲಿನ್ಯಕಾರಕ ಅಂತ ಕರೀತಾರೆ. ಹೊಂದಿಸಿ ಬರೆಯಿರಿ. ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಮೀಥೇನ್ ಅಂತ ಇದೆ, ಇಲ್ಲಿ 21%. ಮಾರ್ಬಲ್ ಕ್ಯಾನ್ಸರ್ ಹೊಗೆಯಿಂದ ಉಂಟಾಗುತ್ತದೆ. ಆಮ್ಲಜನಕ, ಮಾಲಿನ್ಯಕಾರಕಗಳು, ಹೊಗೆ ಪ್ಲಸ್ ಮಂಜು, ಕುಡಿಯುವ ನೀರು, ಹೊಗೆ, ಹಸಿರು ಮನೆ ಅನಿಲ, ಉಬ್ಬಸ, ಅವಗೆಂಪು ಕಿರಣ, ಈ ರೀತಿಯಾಗಿದೆ. ಓಕೆ, ಮೀಥೇನ್ ಏನಿದೆಯಲ್ಲ ಇದ್ರೊಳಗಡೆ ಯಾವ್ದು ಇದಕ್ಕೆ ಸರಿ ಹೊಂದುವಂತ ಉತ್ತರ ಯಾವುದು? ಮೀಥೇನ್. ಮೀಥೇನ್ ಏನಿದೆ ಇದು ಒಂದು ಹಸಿರು ಮನೆ ಅನಿಲ. ಓಕೆ, ಮೀಥೇನ್ ಏನಿದೆ ಇದು ಹಸಿರು ಮನೆ ಅನಿಲ. ಇನ್ನು ಮಾರ್ಬಲ್ ಕ್ಯಾನ್ಸರ್ ಅಂತ ಇದೆ. ಈ ಮಾರ್ಬಲ್ ಕ್ಯಾನ್ಸರ್ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಂತ ಅಂದ್ರೆ, ಅಮೃತ ಶಿಲೆಯನ್ನ ಎದರಿಂದ ಮಾಡಿರ್ತಾರೆ? ಮಾರ್ಬಲ್ಸ್ ಹಾಕಿ ಮಾಡಿರ್ತಾರೆ ಶಿಲೆಗಳನ್ನ. ಓಕೆ, ಸೊ ಹಾಗಾಗಿ ಅಮೃತ ಶಿಲೆಯ ತುಕ್ಕು ಹಿಡಿದಾಗ ಅದನ್ನ ನಾವು ಮಾರ್ಬಲ್ ಕ್ಯಾನ್ಸರ್ ಅಂತ ಹೇಳಿ ಕರೀತಾರೆ. ಓಕೆ, ಇನ್ನು ಆಮ್ಲಜನಕ ಏನಿದೆಯಲ್ಲ, ಇವಾಗ ನೈಟ್ರೋಜನ್ 100% ಅಲ್ಲಿ ವಾತಾವರಣದ 100% 78% ನೈಟ್ರೋಜನ್ ಇದೆ ನೋಡಿದ್ವಿ ಅಲ್ವಾ. ಅದೇ ತರ 21% ಈಸ್ ಆಕ್ಸಿಜನ್. ಸೊ ಆಮ್ಲಜನಕ ಇದಕ್ಕೆ ಸರಿಯಾದಂತ ಉತ್ತರ. ಓಕೆ, 21% ಇದೆ, 78% ಯಾವ್ದಿದೆ? ನೈಟ್ರೋಜನ್ ಇದೆ. ಹೊಗೆ ಪ್ಲಸ್ ಮಂಜು. ಓಕೆ, ಹೊಗೆ ಪ್ಲಸ್ ಮಂಜು ಅದನ್ನೇನಂತ ಕರಿತೀವಿ? ಅದೇ ಸ್ಮಾಗ್ ಅಂತ ಕರಿತೀವಿ, ಬಟ್ ಅದು ಇಲ್ಲಿ ನೋಡಿ ಹೊಗೆ ಅಂತ ಹೇಳಿ ಕರೆಯುವಂಥದ್ದು. ಇನ್ನು ಅವಗೆಂಪು ಕಿರಣ, 5ನೇದು. ಅವಗೆಂಪು ಕಿರಣ ಅಂದ್ರೇನು? ಅಲ್ಟ್ರಾವೈಲೆಟ್ ರೇಸ್ ಏನಿದೆಯಲ್ಲ ಅದು ಮಾಲಿನ್ಯಕಾರಕ, ಪೊಲ್ಯೂಷನ್ ನ ಉಂಟು ಮಾಡುತ್ತೆ. ಓಕೆ, ಇನ್ನು ಉಬ್ಬಸ ಎದರಿಂದ ಉಂಟಾಗುತ್ತೆ? ಉಬ್ಬಸ ಹೊಗೆಯಿಂದ ಉಂಟಾಗುತ್ತೆ. ಓಕೆ, ಈಗ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನದನ್ನ ನಾವು ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಬಂದು ದ್ರವಗಳು ಮತ್ತು ಅನಿಲಗಳಿಂದ ಉತ್ಪತ್ತಿಯಾಗುವಂತಹ ಒತ್ತಡವನ್ನ ವಿವರಿಸಿ, ಅಂದ್ರೆ ಇದ್ರ ಬಗ್ಗೆ ಇರುವಂತದ್ದು. ಓಕೆ, ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಇದಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಪ್ರಶ್ನೆ, ಒತ್ತಡವನ್ನ ಅಳೆಯುವಂತಹ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಪ್ರೆಷರ್. ಒತ್ತಡ ಏನಿದೆಯಲ್ಲ ಇದನ್ನ ಅಳೆಯುವಂತ ಅಂತಾರಾಷ್ಟ್ರೀಯ ಏಕಮಾನ. ಇವೆಲ್ಲ ವೆರಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್, ಮತ್ತೆ ಈಗ ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಅಲ್ಲಿ ಬಂದಿರುವಂತ ಕ್ವೆಶನ್ಸ್ ಇವೆಲ್ಲ. ನೋಡಿ, ಒತ್ತಡವನ್ನ ಅಳೆಯುವಂತ ಅಂತಾರಾಷ್ಟ್ರೀಯ ಏಕಮಾನವನ್ನ ನ್ಯೂಟನ್ ಪರ್ ಮೀಟರ್ ಅಂತ ಕರೀತಾರೆ. ಓಕೆ, ನ್ಯೂಟನ್ ಪರ್ ಮೀಟರ್ ಅಥವಾ ನ್ಯೂಟನ್ ಪರ್ ಮೀಟರ್ ಅಂತ ಕರೀತಾರೆ. ದ್ರವಗಳಿಂದ ಉಂಟಾಗುವಂತ ಒತ್ತಡ ಏನು? ದ್ರವಗಳಿಂದ ಉಂಟಾಗುವಂತ ಒತ್ತಡ, ದ್ರವಗಳಿಂದ ಉಂಟಾಗುವಂತ ಒತ್ತಡ ಏನಿರುತ್ತೆ ಅದು ಆಳದೊಂದಿಗೆ ಹೆಚ್ಚಾಗುತ್ತೆ, ಆಳದೊಂದಿಗೆ ಕಡಿಮೆ ಆಗುತ್ತೆ, ಸ್ಥಿರವಾಗಿರುತ್ತೆ. ಮೊದಲು ಹೆಚ್ಚಾಗುತ್ತೆ, ನಂತರ ಕಡಿಮೆ ಆಗುತ್ತೆ ಅಂತ ಇದೆ. ಓಕೆ, ಅದು ಆಳದೊಂದಿಗೆ ಏನಾಗ್ತಾ ಹೋಗುತ್ತೆ? ಹೆಚ್ಚಾಗ್ತಾ ಹೋಗುತ್ತೆ. ದ್ರವಗಳಿಂದ ಉಂಟಾಗುವಂತ ಒತ್ತಡ ಏನಿರುತ್ತಲ್ವಾ ಅದು ಆಳದೊಂದಿಗೆ ಹೆಚ್ಚಾಗ್ತಾ ಹೋಗುತ್ತೆ. 9ನೇ ಪ್ರಶ್ನೆ ಮೀನ್ಸ್ ಅದೇ ಥರ್ಡ್ ಒನ್. 3ನೇ ಪ್ರಶ್ನೆ, ದ್ರವಗಳ ತಳಭಾಗದಲ್ಲಿ ಉಂಟಾಗುವಂತ ಒತ್ತಡ ಇದ್ರ ಮೇಲೆ ಅವಲಂಬಿತವಾಗಿದೆ. ಅದ್ರ ಮೇಲೆ? ದ್ರವಭಾಗದ ಅಗಲ, ದ್ರವಭಾಗದ ಆಕಾರ, ಸಂಗ್ರಹಕದ ಆಕಾರ, ಮತ್ತೆ ದ್ರವಭಾಗದ ಎತ್ತರ ಅಂತ ಇದೆ. ನೋಡಿ, ದ್ರವಗಳ ತಳಭಾಗದಲ್ಲಿ ಉಂಟಾಗುವಂತ ಒತ್ತಡ ಏನಿರುತ್ತೆ ಯಾವಾಗ್ಲೂ ದ್ರವಭಾಗದ ಎತ್ತರದ ಮೇಲೆನೆ ಅದು ಡಿಪೆಂಡ್ ಆಗಿರುತ್ತೆ. ಓಕೆ, ಮುಂದಿನ ಪ್ರಶ್ನೆ, ದ್ರವಗಳ ನಿರ್ದಿಷ್ಟ ಬಿಂದುವಿನಲ್ಲಿ ಉಂಟಾದ ಒತ್ತಡ. ದ್ರವಗಳ ನಿರ್ದಿಷ್ಟ ಬಿಂದುವಿನಲ್ಲಿ ಉಂಟಾದ ಒತ್ತಡ ಏನಿರುತ್ತಲ್ವಾ ಅದು ದ್ರವಗಳ ಆಳದಲ್ಲಿದ್ದ ನಿರ್ದಿಷ್ಟ ಬಿಂದುವಿಗೆ ನೇರ ಅನುಪಾತದಲ್ಲೂ ಇರುತ್ತೆ, ಜೊತೆಗೆ ದ್ರವದ ಸಾಂದ್ರತೆಗೆ ನೇರ ಅನುಪಾತದಲ್ಲೂ ಇರುತ್ತೆ. ಓಕೆ, ಹಾಗಾಗಿ ಎ ಮತ್ತು ಬಿ ಎರಡೂ ಕೂಡ ಸರಿಯಾದಂತ ಉತ್ತರ. ಇನ್ನು 5ನೇ ಪ್ರಶ್ನೆ, ಮುಚ್ಚಿರುವ ದ್ರವದ ನಿರ್ದಿಷ್ಟ ಬಿಂದುವಿನಲ್ಲಿ ಉಂಟಾದ ಒತ್ತಡ ಡ್ಯಾಶ್ ಕಡೆಗೆ ಹರಿಯುತ್ತೆ.
ಯಾವ ಕಡೆಗೆ ಹರಿಯುತ್ತೆ ನೋಡಿ, ಮುಚ್ಚಿರುವಂತಹ ದ್ರವದ ನಿರ್ದಿಷ್ಟ ಬಿಂದುವಿನಲ್ಲಿ ಉಂಟಾದ ಒತ್ತಡ ಏನಿರುತ್ತೆ ಅದು ಎಲ್ಲಾ ದಿಕ್ಕುಗಳ ಕಡೆಗೂ ಹರಿಯುತ್ತೆ. ಓಕೆ, ಇನ್ನು ಧಾರಕದ ಕೆಳಭಾಗದಲ್ಲಿ ದ್ರವದಿಂದ ಉಂಟಾಗುವಂತಹ ಒತ್ತಡ ಡಾಶ್ ಅನ್ನ ಅವಲಂಬಿಸಿದೆ. ಯಾವುದನ್ನ ಅವಲಂಬಿಸಿದೆ ನೋಡಿ, ಧಾರಕದ ಕೆಳಭಾಗದಲ್ಲಿ ದ್ರವದಿಂದ ಉಂಟಾಗಿರುವಂತಹ ಒತ್ತಡ ಯಾವಾಗ್ಲೂ ಕಾಲಂನಲ್ಲಿನ ನೀರಿನ ಎತ್ತರದ ಮೇಲೆ ಅದು ಅವಲಂಬಿಸಿರುತ್ತೆ. ಈಗ ಬಿಟ್ಟ ಸ್ಥಳವನ್ನ ಸೂಕ್ತ ಉತ್ತರಗಳಿಂದ ತುಂಬಿ ಅಂತ ಇದೆ. ಮೊದಲನೇ ಪ್ರಶ್ನೆ, ನಮ್ಮ ದೇಹದಲ್ಲಿನ ಗಾಳಿಯ ಒತ್ತಡವು ಡ್ಯಾಶ್ ಒತ್ತಡಕ್ಕೆ ಸಮನಾಗಿರುತ್ತೆ. ನೋಡಿ, ನಮ್ಮ ದೇಹದಲ್ಲಿ ಇರುವಂತಹ ಗಾಳಿಯ ಒತ್ತಡ ಯಾವಾಗ್ಲೂ ವಾತಾವರಣದಲ್ಲಿನ ಒತ್ತಡಕ್ಕೆ ಇದು ಸಮನಾಗಿರುತ್ತೆ. ದ್ರವಗಳ ಆಳದಲ್ಲಿ ಉಂಟಾದ ಒತ್ತಡ ಏನಂತ ಕರಿತೀವಿ ನೋಡಿ, ಇವಾಗಿನೂ ನಾವು ನೋಡಿದ್ವಿ ಹಿಂದಿನ ಪ್ರಶ್ನೆಯಲ್ಲಿ. ಓಕೆ, ಅದೇ ಇಲ್ಲೂ ಕೊಟ್ಟಿದ್ದಾರೆ. ದ್ರವಗಳ ಆಳದಲ್ಲಿ ಉಂಟಾದ ಒತ್ತಡ ಏನಿರುತ್ತಲ್ವಾ ಅದು ಎಲ್ಲಾ ದಿಕ್ಕುಗಳಲ್ಲೂ ಕೂಡ ಸಮ ಆಗಿರುತ್ತೆ. ದ್ರವಗಳ ಆಳದಲ್ಲಿ ಉಂಟಾದಂತಹ ಒತ್ತಡ ಎಲ್ಲಾ ದಿಕ್ಕುಗಳಲ್ಲೂ ಕೂಡ ಸಮನಾಗಿರುತ್ತೆ. ಇನ್ನು ಮೂರನೇ ಪ್ರಶ್ನೆ, ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗವಾಗುವಂತಹ ಬಲ ನೋಡಿ, ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗವಾಗುವಂತಹ ಬಲವನ್ನ ನಾವೇನಂತ ಕರಿತೀವಿ, ಪ್ರೆಷರ್ ಅಂತ ಕರಿತೀವಿ. ಮೀನ್ಸ್ ಒತ್ತಡ ಅಂತ ಹೇಳಿ ಕರಿತೀವಿ. ಕೆಳಗೆ ಕೊಟ್ಟಿರುವಂತಹ ಹೇಳಿಕೆಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳ್ತಾ ಹೋಗ್ಬೇಕು. ಎತ್ತರದ ಹೆಚ್ಚಳದೊಂದಿಗೆ ವಾತಾವರಣದ ಒತ್ತಡವು ಹೆಚ್ಚಾಗುತ್ತೆ ಅಂತ ಇದೆ. ನೋಡಿ, ಎತ್ತರದ ಅಂದ್ರೆ ಹೈಟ್ ಹೆಚ್ಚಾದಂತೆ ವಾತಾವರಣದ ಒತ್ತಡ ಕೂಡ ಹೆಚ್ಚಾಗುತ್ತೆ ಅಂತ ಇದೆ. ನೋಡಿ, ಹೈಟ್ ಅಂದ್ರೆ ನಾವು ಆಲ್ಟಿಟ್ಯೂಡ್ ಅಂತ ಹೇಳ್ತೀವಿ. ಅದು ನಾವು ಮೇಲಕ್ಕೆ ಹೋದಂತೆ ವಾತಾವರಣದ ಒತ್ತಡ ಕಡಿಮೆ ಆಗುತ್ತೆ ಹೊರತು ಜಾಸ್ತಿ ಆಗಲ್ಲ. ಹಾಗಾಗಿ ಇದು ಹೇಳಿಕೆ ತಪ್ಪು. ಎತ್ತರದ ಇಳಿಕೆಯೊಂದಿಗೆ ವಾತಾವರಣದ ಒತ್ತಡವು ಹೆಚ್ಚಾಗುತ್ತೆ ಅಂತ ಇದೆ. ಎತ್ತರದ ಇಳಿಕೆಯೊಂದಿಗೂ ಕೂಡ ವಾತಾವರಣದ ಒತ್ತಡ ಹೆಚ್ಚಾಗಲ್ಲ. ಇದು ಕೂಡ ಇಲ್ಲಿಗೆ ವೈಸವರ್ಸ ಆಗ್ಬೇಕು. ಸೊ ಇದು ಕೂಡ ತಪ್ಪು. ಎತ್ತರದ ಹೆಚ್ಚಳದೊಂದಿಗೆ ವಾತಾವರಣದ ಒತ್ತಡವು ಕಡಿಮೆ ಆಗುತ್ತೆ. ಎಸ್, ಇದು ಸರಿಯಾದಂತ ಉತ್ತರ. ಹೇಳಿಕೆ ಎತ್ತರದಲ್ಲಿನ ಇಳಿಕೆಯೊಂದಿಗೆ ವಾತಾವರಣದ ಒತ್ತಡವು ಕಡಿಮೆ ಆಗುತ್ತೆ. ನೋಡಿ, ಎತ್ತರದಲ್ಲಿನ ಹೆಚ್ಚಳದೊಂದಿಗೂ ಕೂಡ ಮತ್ತೆ ಇಳಿಕೆಯೊಂದಿಗೂ ಕೂಡ ವಾತಾವರಣದ ಒತ್ತಡ ಎರಡರಲ್ಲೂ ಕೂಡ ಕಡಿಮೆ ಆಗುತ್ತೆ. ಓಕೆ, ಹಾಗಾಗಿ ಇವೆರಡು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನೋಟ್ ಮಾಡಿ ಇಟ್ಕೊಳ್ಳಿ. ಮುಂದಿನ ಹೇಳಿಕೆ, ದ್ರವದ ಸಾಂದ್ರತೆ ಹೆಚ್ಚಾದಂತೆ ನೋಡಿ, ಡೆನ್ಸಿಟಿ ಹೆಚ್ಚಾದಂತೆ ಉಂಟಾದ ಒತ್ತಡ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಅಂತ ಇದೆ. ನೋಡಿ, ಸಾಂದ್ರತೆ ಹೆಚ್ಚಾದಂತೆ ಒತ್ತಡ ಜಾಸ್ತಿ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್, ಈಗ ಒಂದ್ ಕೈಯಲ್ಲಿ ಮರಳು ಇಟ್ಕೊಳ್ಳಿ, ಇನ್ನೊಂದ್ ಕೈಯಲ್ಲಿ ನೀರ್ ಇಟ್ಕೊಳ್ಳಿ. ಅವಾಗ ಏನ್ ಡಿಫ್ರೆನ್ಸ್ ಕಾಣುತ್ತೆ? ಮರಳನ್ನ ಅಲ್ಲಿ ಒಂದಕ್ಕೊಂದು ಪಾರ್ಟಿಕಲ್ಸ್ ಅಂಟ್ಕೊಂಡಿರುತ್ತೆ. ನಿಮಗೆ ಫೀಲ್ ಆಗುತ್ತೆ ಯಾವ ರೀತಿ ಇದೆ ಅಂತ. ಅದೇ ಕೈಯಲ್ಲಿ ನೀವು ನೀರನ್ನ ಇಟ್ಕೊಳಕ್ ಆಗುತ್ತಾ? ಯಾಕಂದ್ರೆ ಅದು ಡೆನ್ಸಿಟಿ ಕಡಿಮೆ ಇರುತ್ತೆ ಅಲ್ವಾ. ನೋಡಿ, ದ್ರವದ ಸಾಂದ್ರತೆ ಹೆಚ್ಚಾದಂತೆ ಉಂಟಾದ ಒತ್ತಡ ಕಡಿಮೆ ಆಗುತ್ತೆ ಅಂತ ಇದೆ. ಇದು ಸರಿಯಾದಂತಹ ಹೇಳಿಕೆನಾ ಅಥವಾ ತಪ್ಪಾದಂತ ಹೇಳಿಕೆನಾ? ಇದು ತಪ್ಪಾದಂತ ಹೇಳಿಕೆ. ಓಕೆ, ನೋಡಿ, ದ್ರವದ ಸಾಂದ್ರತೆ ಹೆಚ್ಚಾದಂತೆ ಉಂಟಾದಂತ ಒತ್ತಡವು ಕೂಡ ಹೆಚ್ಚಾಗ್ತಾ ಹೋಗ್ಬೇಕು. ಇವಾಗ ಕೈಯಲ್ಲಿ ಮರಳನ್ನ ನೀವು ಪ್ರೆಷರ್ ಹಾಕಿ ಹಾಗೆ ಇಟ್ಕೋತೀರಾ, ಅದೇ ತರ ನೀರನ್ನ ಇಟ್ಕೋತೀರಾ? ಇಲ್ಲ ಅಲ್ವಾ. ಓಕೆ, ದ್ರವಗಳು ಯಾವಾಗಲೂ ಅವುಗಳ ಮಟ್ಟವನ್ನ ಕಾಯ್ದುಕೊಳ್ಳುತ್ತವೆ. ದ್ರವಗಳು ಯಾವಾಗ್ಲೂ ಕೂಡ ಅವುಗಳ ಮಟ್ಟವನ್ನ ಕಾಯ್ಕೊಳ್ತವೆ. ಹೌದು, ಇದು ಸರಿಯಾದಂತ ಹೇಳಿಕೆ. ಇನ್ನು ನಿರ್ದಿಷ್ಟ ಆಳದಲ್ಲಿ ದ್ರವಗಳಿಂದ ಉಂಟಾಗುವ ಒತ್ತಡವು ಮೇಲ್ಮುಖ ಒತ್ತಡಕ್ಕಿಂತ ಕೆಳಮುಖ ಒತ್ತಡವು ಹೆಚ್ಚಾಗಿರುತ್ತದೆ ಅಂತ ಇದೆ. ನೋಡಿ, ನಿರ್ದಿಷ್ಟ ಆಳದಲ್ಲಿ ದ್ರವಗಳಿಂದ ಉಂಟಾದಂತಹ ಒತ್ತಡ ಏನಿರುತ್ತೆ ಮೇಲ್ಮುಖ ಒತ್ತಡಕ್ಕಿಂತ ಕೆಳಮುಖ ಒತ್ತಡ ಹೆಚ್ಚಾಗಿರುತ್ತೆ ಅಂತ ಇದೆ. ಇದು ತಪ್ಪಾದ ಹೇಳಿಕೆ. ಡ್ಯಾಮ್ಗಳು ಹೆಚ್ಚು ಒತ್ತಡವನ್ನ ತಡೆದುಕೊಳ್ಳಲು ಅಂದ್ರೆ ಡ್ಯಾಮ್ಗಳೇನಿರ್ತವೆ ಅವು ಹೆಚ್ಚು ಒತ್ತಡವನ್ನ ತಡೆದುಕೊಳ್ಳೋದಕ್ಕೋಸ್ಕರ ತಳಭಾಗದಲ್ಲಿ ದಪ್ಪನಾಗಿ ನಿರ್ಮಿಸಿರ್ತಾರೆ. ನೋಡಿ, ಇವಾಗ ಎಷ್ಟೋ ಕ್ಯೂಸೆಕ್ ಅಷ್ಟು ನೀರು ಅದು ಹಿಡಿದಿಟ್ಕೋಬೇಕು ಡ್ಯಾಮ್ಸ್ ಅಂತ ಹೇಳಿದಾಗ, ಅವು ಅಷ್ಟೊಂದು ಒತ್ತಡವನ್ನ ತಡೆದುಕೊಳ್ಬೇಕು ಅಂತ ಹೇಳಿದಾಗ ತಳಭಾಗದಲ್ಲಿ ತುಂಬಾ ದಪ್ಪವಾಗಿನೇ ಅವನ್ನ ನಿರ್ಮಿಸಿರ್ತಾರೆ. ಓಕೆ, ಇದು ಸರಿಯಾದಂತ ಹೇಳಿಕೆ. ಸೊ ಇದಿಷ್ಟು ಆಗಿತ್ತು. ಈಗ ನಾವು ಎರಡು ಟಾಪಿಕ್ ಬಗ್ಗೆ ಇಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ, ಹೌದಲ್ವಾ. ಸೊ ಹೀಗೆ ಮುಂದಿನ ಒಂದು ವಿಡಿಯೋನಲ್ಲಿ ಇದಕ್ಕೆ 8ನೇ ತರಗತಿಗೆ ಸಂಬಂಧಪಟ್ಟಂತೆ ಇನ್ನು ಒಳ್ಳೆ MCQs ಬಗ್ಗೆ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.